ಮೊಮ್ಮಗಳು ಹುಟ್ಟಿದಾಗ ತುಂಬಾ ಖುಷಿ ಆಯ್ತು. ಹುಟ್ಟಿದಾಗ ಕಲರ್ ಆಗಿ ಒಳ್ಳೆ ಗುಂಡು ಟೊಮೊಟೊ ತರ ಇದ್ಲು. ತುಂಬಾ ತಡಿಲಾಗದೆ ಇರೋ ಅಷ್ಟು ಖುಷಿ. ಫ್ಯೂಚರ್ ಪರಿ ಅಂದ್ರೆ ನನ್ಗೆ ಸ್ಪೋರ್ಟ್ಸ್ ಅಲ್ಲಿ ಬರ್ಬೇಕು, ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಆಸೆ ಇದೆ. ಅದು ಬಿಟ್ರೆ ಸಂಗೀತ, ಡ್ಯಾನ್ಸ್ ಎಲ್ಲ ಇರುತ್ತೆ. ಅಜ್ಜಿದಿರ್ಗೆ ಎಲ್ಲಾ ತರ ಫಸ್ಟ್ ಬರ್ಲಿ, ಚೆನ್ನಾಗ್ ಮಾಡ್ಲಿ ಅಂತ ಆಸೆ ಇರುತ್ತೆ. ಹಾಗೆ ನನ್ಗೂ ಆಸೆ ಇದೆ. ಹುಟ್ಟದಾಗಿಂದನೂ ನೋಡ್ತಾ ಇರ್ತೀವಿ. ಈಗ್ಲೂ ಇನ್ನು ಅವ್ರ ಅಮ್ಮನ್ ನೋಡ್ದಂಗೆ ಹೋಲಿಕೆ 50-50. ಯಾರಿಗೆ ಅಂದ್ರೆ ಅವ್ರ ಅಪ್ಪಂಗೂ ಹೋಲಿಕೆ ಇದೆ, ಅಮ್ಮಂಗೂ ಹೋಲಿಕೆ ಇದೆ. 50-50. ಹಾಸನಲ್ಲಿ ಅಂದ್ರೆ ಅವಳದು ಮದ್ವೆ ಆಗಿದ್ದು ಎಲ್ಲ ಬೆಂಗಳೂರಲ್ಲೇ ಮದ್ವೆ ಆಗಿದ್ದು. ಹಾಸನ್ ಜನಗಳನ್ನ ತುಂಬಾ ಕರೆಯಕ್ಕಾಗಿರ್ಲಿಲ್ಲ. ಹಾಗಾಗಿ ಹಾಸನಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕು ಅಂತ ಇಷ್ಟ ಇತ್ತು. ಹಾಗಾಗಿ ಹಾಸನಲ್ಲೇ ಮಾಡ್ತಾ ಇದೀವಿ. ಮೊಮ್ಮಗಳು ಮನೆಗೆ ಮೊದಲನೇ ಮೊಮ್ಮಗಳು ಬರ್ತಾ ಇದ್ದಾಳೆ, ಖುಷಿ ಇದೆ. ನಮ್ಮ ಮೊಮ್ಮಗಳ ಹೆಸರು ಪರಿ ಅಂತ. ಅವಳು ಫ್ಯೂಚರ್ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನಾವು ಯೋಚನೆ ಮಾಡೋ ಸಮಯ ಬರುತ್ತೆ, ಆಗ ಯೋಚನೆ ಮಾಡ್ತೀವಿ. ಸದ್ಯಕ್ಕೆ ಅವಳು ಆರೋಗ್ಯವಾಗಿ ಚೆನ್ನಾಗಿ ಇದ್ರೆ ಈಗಂತೂ ಸದ್ಯಕ್ಕೆ ತುಂಬ ಖುಷಿಯಾಗಿದ್ದಾಳೆ. ಸೊ ಅದೇ ರೀತಿ ಖುಷಿಯಾಗಿರಲಿ ಅಂತ ಆಶಿಸ್ತೀವಿ. ನಮಗೆ ಬೇಕಾಗಿರೋದು ಅವಳ ಆರೋಗ್ಯ, ಲವಲವಿಕೆ, ಅವಳು ಖುಷಿ, ಅವಳ ನಗುನೇ ನಮಗೆ ಸ್ಫೂರ್ತಿ. ಈಗಂತೂ ಅಟ್ಯಾಚ್ಮೆಂಟ್ ಹೇಗಾಗಿದೆ ಅಂತ ಅಂದರೆ ಯಾವಾಗ ಅವಳು ನೋಡ್ತಾಳೆ ಇರಬೇಕು ಅನ್ನೋ ಫೀಲ್ ಇದೆ ಇವಾಗ ನಮ್ಗೆ. ಈಗ ಸದ್ಯದಲ್ಲಿ ತುಂಬ ಖುಷಿ ಇದೆ. ಸೊಸೆ ನನ್ನ ತಮ್ಮನ ಮಗಳು ಪರಿ. ಅಂದರೆ ಅವ್ಳಿಗೆ ಹೆಣ್ಮಗುನೇ ಬೇಕು, ಹೆಣ್ಮಗುನೇ ಬೇಕು ಅನ್ನೋದೊಂದು ಆಸೆ ಇತ್ತು. ಅದ್ರಂಗೆ ಹೆಣ್ಮಗುನೇ ಆಯಿತು. ಬಟ್ ಪರಿ ಕಣ್ಣೇ ಎಲ್ಲ ಹೇಳ್ಬಿಡುತ್ತೆ, ನಾವೇನು ಮಾತಾಡೋಂಗೆ ಇಲ್ಲ ಪರಿ ಬಗ್ಗೆ. ಅವಳ ಕಣ್ಣಲ್ಲೇ ಎಲ್ಲ ತೋರಿಸ್ಬಿಡ್ತಾಳೆ, ಕೋಪ, ನಗು. ಯಾವಾಗಲೂ ಅವಳು ನಗು ಮುಖ ಇಲ್ದರೆ ದಿನಾನೇ ಇಲ್ಲ, ಒಂದೊಂದು ಕ್ಷಣನೂ ನಗ್ತಾ ಇರ್ತಾಳೆ. ಮೇ ಬಿ ಮಗಳನ್ನೂ ಕ್ರಿಕೆಟ್ ಲೈನ್ಗೆ ತೊಗೊಂಡೋಗ್ತಾನೆ ಏನೋ ಗೊತ್ತಿಲ್ಲ, ನೋಡೋಣ. ಬಟ್ ಯಾವ್ದಾದ್ರು ಒಂದು ಸ್ಪೋರ್ಟಲ್ಲಿ ಅಂತ ಅವಳು ಇರ್ತಾಳೆ. ಸೊ ಚೆನ್ನಾಗಿ ಅವಳು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಲಿ, ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕೀರ್ತಿ ತರಲಿ, ನಮ್ಮ ಪರಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಾವು ನಮ್ಮ ಮಕ್ಕಳ ಜೊತೆ ಆ ರೀತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ನಾವು ಕೆಲಸದಲ್ಲಿ ನಿರತರಾಗಿದ್ವಿ ಅಂತ. ಈಗ ಫುಲ್ ಟೈಮ್ ಅವ್ರ ಜೊತೆ ಇರೋಂಥ ಅವಕಾಶ ಸಿಕ್ಕಿದೆ. ಅದು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವಳ ನಗು, ಆ ತುಂಟಾಟ, ಅವಳು ಅಳಬೇಕಾದ್ರೇ ಒಂಥರ ನಮಗೆ ಖುಷಿ ಆಗುತ್ತೆ. ಅವಳು ಇತ್ತೀಚಿನ ಈ ಬೆಳವಣಿಗೆಗಳೇನಿದೆ, ಪ್ರತಿ ದಿವಸ ಒಂದೊಂದು ರೀತಿ ಬದಲಾಗ್ತಾ ಇದೆ ಅವಳಲ್ಲಿ. ಅದು ನೋಡೋದಕ್ಕೆ ಒಂದು ಆನಂದ ಆಗುತ್ತೆ. ಫಸ್ಟ್ ಟೈಮ್ ಹಾಸ್ಪಿಟಲ್ ನೋಡಿದಾಗ ಫಸ್ಟ್ ಆಫ್ ಆಲ್ ತುಂಬ ಕ್ಯೂಟ್ ಆಗಿದ್ಲು, ಮುದ್ದಾಗಿ. ಅವರು ಅಲ್ಟ್ರಾಸೌಂಡ್ ಪಿಕ್ಚರ್ಸ್ ನೋಡೋಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದ್ಲು ಆಫ್ಕೋರ್ಸ್. ಆ್ಯಂಡ್ ತುಂಬ ಮುದ್ದು. ಆಮೇಲೆ ಫಸ್ಟ್ ನೋಡಿದಾಗ ಇಬ್ಬರು ಥರನೂ ಇರಲಿಲ್ಲ. ನನಗೆ ಪಿಕ್ಚರ್ಸ್ ಕಳಿಸಿದ್ರು. ಸೊ ಪಿಕ್ಚರ್ಸ್ ನೋಡಿದ ತಕ್ಷಣ ಶಾಕ್ ಆಗೋದೆ ನಾನು, ಎಷ್ಟು ಕ್ಯೂಟ್ ಆಗಿದ್ಲು ಪಾಪು ಅಂತ. ಪರಿ ಫಸ್ಟ್ ಹುಟ್ಟಿದಾಗ ಆ್ಯಕ್ಚುಲಿ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಯಾರ ಥರ ಅಂತ. ಎಲ್ಲ ಥರನೂ ಹೇಳ್ತಿದ್ವಿ, ಈ ಕಡೆ ಕೃಷ್ಣ ಥರ, ಈ ಕಡೆ ಮಿಲನ ಥರ ಅಂತ. ಬಟ್ ಇವಾಗ ಇಬ್ಬರದು ಮಿಕ್ಸ್ ಇದ್ದಾಳೆ. ಜಾಸ್ತಿ ಮೋಸ್ಟ್ಲಿ ಕೃಷ್ಣನ ಹೋಲ್ತಾಳೆ ಅನಿಸುತ್ತೆ ನನಗೆ. ಬಣ್ಣ ಅಮ್ಮಂದು, ಫೀಚರ್ಸು ಅಪ್ಪಂದು. ಜೀವದ ಹೂವು ಒಡನಾಡಿ ನೀಡಿದೆ, ಪ್ರೀತಿ ಕಾವು ಸಿಹಿರಾಗ ಸೇರಿ ಭಾವ. ಅವನು ನೋಡಿದಾಗ ಯಾವ ಒಂದು ಪ್ರತಿಕ್ರಿಯೆ ಬಂತು ನನಗೆ, ಅದೇ ರೀತಿ
ನನ್ನ ಪರಿ ನೋಡಿದಾಗ್ಲೂ ಇಬ್ಬರ ಒಂದು ಕಣ್ಣಲ್ಲಿ ಅತ್ಯಂತ ಹೊಳಪಿದೆ, ಅವರಿಬ್ಬರ ಕಣ್ಣಲ್ಲೂ. ಅಪ್ಪನ ಕಣ್ಣಲ್ಲೂ ನಾನು ಮಗುವಾಗಿದ್ದಾಗ ಸುನಿಲ್ ಅವನ ಕಣ್ಣಲ್ಲೂ ಭಾಳ ಹೊಳಪಿತ್ತು. ಇವಳಿಗೂ ತುಂಬ ಹೊಳಪಿದೆ, ಮತ್ತು ಒಳ್ಳೆ ಲಕ್ಷಣವಾಗಿದ್ದಾಳೆ, ಆಕ್ಟಿವ್ ಆಗಿದ್ದಾಳೆ. ಅವಳು ನನಗೆ ಅಟ್ಯಾಚ್ ಆಗಿರೋ ರೀತಿ, ನಾನು ಅವಳಿಗೆ ಅಷ್ಟು ಟೈಮ್ ಕೊಟ್ಟಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದರೆ. ನನ್ನ ವಾಟ್ ಐ ಯೂಸ್ ಟು ಗಿವ್ ಬಿಕಾಸ್ ಆಫ್ ದ ಸರ್ಕಮ್ಸ್ಟೆನ್ಸಸ್ ನನಗೆ ಅಷ್ಟು ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ನಾನು ಹೋದಾಗೆಲ್ಲ ದ ವೇ ಶಿ ಕಮ್ಸ್ ಟು ಮೀ, ಈವನ್ ಅವ್ರ ಅಮ್ಮನ ಹತ್ರ ಇಂದನೂ ನನ್ನ ಹತ್ರ ಬರೋದು, ನಾನು ನೋಡಿದ ತಕ್ಷಣ ನನ್ನ ಹತ್ರ ನನಗೆ ನನ್ನ ಕಡೆ ಯಾರೋದು, ದಿಸ್ ಇಟ್ಸ್ ಸಮಥಿಂಗ್ ಎಲ್ಸ್. ಆ ಕಮ್ಯುನಿಕೇಶನ್, ಆ ಬಾಂಡ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯು ಆರ್ ಮೈ ಹಾರ್ಟ್, ಐ ವಿಲ್ ಬಿ ಆಲ್ವೇಸ್ ದೇರ್ ಫಾರ್ ಯು. ನಾನು ಯಾವಾಗಲೂ ನಿನಗೆ ಇರ್ತೀನಿ, ನಿನ್ನ ಜೊತೆನೇ ಇರ್ತೀನಿ. ಎನಿ ಟೈಮ್ ಐ ವಿಲ್ ಬಿ ದೇರ್ ಫಾರ್ ಯು. ವಾಟ್ ಎವರ್ ಯು ವಾಂಟ್ ಟು ಗೆಟ್, ಏನಾದ್ರೂ ಜಸ್ಟ್ ಎ ಕಾಲ್, ಅಥವಾ ನಾನು ಅಲ್ಲೇ ಇರ್ತೀನಿ, ನನ್ನ ಹತ್ರನೇ ಬಾ. ನಾದವಾಗಲೇ ನಿನ್ನಲೇ ನಿನ್ನಲೇ ನಾ ಕಂಡೆ, ನಿನ್ನಲೇ ಕಣ್ಣಲೇ ಕಣ್ಣಲೇ ನೀ ಒಲಿವಾಗಿ ಕಲೆ. ಪರಿ ಫಂಕ್ಷನ್ ಇವಾಗ ಆಗಿದೆ, ಬಟ್ ಐ ಓನ್ಲಿ ವಿಶ್ ಟು ಟಾಕ್ ಅಬೌಟ್ ಪರಿ. ಯಾಕೆಂದ್ರೆ ನಾವು ಮಗು ಮಾಡ್ಕೊಂಡಾಗ್ಲೇ ನಿಮಗೆ ಅದು ವ್ಯಾಲ್ಯೂ ಗೊತ್ತಾಗುತ್ತೆ, ಅಥವಾ ಅದ್ ಹೆಂಗ್ ಫೀಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅನ್ನೋದು ಇಟ್ಸ್ ಸೋ ಟ್ರೂ. ಯಾಕೆಂದ್ರೆ ಪರಿ ಜೊತೆ ಅವಳು ಬೆಳಿತಾ ಬೆಳಿತಾ ನನ್ಗೆ ಆಗ್ತಿರೋ ಅಟ್ಯಾಚ್ಮೆಂಟ್ ನಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಐ ಓನ್ಲಿ ವಾಂಟ್ ಟು ಸೇ ದಟ್ ಪರಿ ಪ್ರಾಬಬ್ಲಿ ವಿಲ್ ನೆವರ್ ನೋ ಹೌ ಮಚ್ ಐ ಲವ್ ಹರ್. ಎಮೋಷನಲ್ ಆಗ್ಬಿಟ್ಟೆ ಅಷ್ಟೇ, ಸಾಕು. ಥ್ಯಾಂಕ್ ಯು. ಹೆಣ್ಮಕ್ಳು ಎಸ್ಪೆಷಲಿ ತಂದೆಗೆ ತುಂಬಾ ಒಂದು ಸ್ಪೆಷಲ್, ನನಗೆ ಈಗ ಅದನ್ನ ಅನುಭವ ಬರ್ತಾ ಇದೆ. ಅಂದಕ್ಕೂ ಜನರು ಯಾರು 7 ಸರಿ ಕೋಪ ಬರುತ್ತೆ, ಬರೀ 7 ಸರಿ ಖುಷಿ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡಕ್ಕಾಗ ಬಟನ್ ಎಮೋಷನ್ಸ್ ಅಷ್ಟು ಬಿ ಹೆಲ್ಟ್, ಅದನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ಗೊತ್ತಾಗುತ್ತೆ. ಐ ಥಿಂಕ್ ಬ್ಯೂಟಿಫುಲ್ ಫೇಸ್ ಈಗ ಬರೀ ಈಗ ನಾನು ಯಾವಾಗ ಹೇಳ್ತಾ ಇರ್ತೀನಿ, ಅವ್ಳು ದೊಡ್ಡೊಳೆ ಆಗ್ಬಾರ್ದು, ಯಾಕೆ ಮಗು ಥರ ಇರಬೇಕು. ಈ ಒಂದು ಏನು ಹೇಳ್ತಾರೆ, ಒಂದು 2-3 years ಮಕ್ಕಳಾಗಿದ್ದಾರೆ, ತುಂಬಾ ಒದ್ದಾಗಿರ್ತವೆ, ತುಂಬಾ ಸ್ಪೆಷಲ್ ಆಗಿರುತ್ತೆ, ತುಂಬಾ ಇನ್ನೋಸೆಂಟ್ ಆಗಿರ್ತದೆ. ಸೊ ಹೋಪ್ಫುಲಿ ಇದೇ ಥರ ಅದ ಬಾಂಡಿಂಗ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಅದು ಹೆಂಗೆ ಹೋಗುತ್ತೆ ಇನ್ನು ಫ್ಯೂಚರ್ ನೋಡಬೇಕು. ಆ್ಯಂಡ್ ಬರಿಗೆ ಡೆಫಿನೆಟ್ಲಿ ಈಗ ಎಷ್ಟು ನಮ್ಮ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಬ್ಯೂಟಿಫುಲ್ ಇದರಲ್ಲಿ ಅವಳು ಹಾಗೆ ಆಗ್ತಾಳೆ, ಯಾಕಂದರೆ ತಾಯಿನೂ ಹಾಗೆ ಇದ್ದಾಳೆ. ಆಲ್ಸೋ ಪರಿ ಈ ವಿಡಿಯೋ ನೋಡ್ತಾಳೆ ದೊಡ್ಡೋಳು ಅಂದ್ಮೇಲೆ, ಅವಳು ಫಸ್ಟ್ ಅಮ್ಮ ಅಂದಿದ್ದು, ಆಮೇಲೆ ಅಪ್ಪ ಅಂದಿದ್ದು. ಥ್ಯಾಂಕ್ ಯು ಮಗಳೇ, ಐ ಲವ್ ಯು. ಖುಷಿಯ ಕನಸು